ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ತನುಷಿ ಚಾನಲ್. ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇದೇನು ಅಂತ ನೋಡ್ತಾ ಇದ್ದೀರಾ, ನಮ್ಮ ರೋಡಿಗೆ ಕಬ್ಬಳಮ್ಮ ದೇವರನ್ನ ಕರೆಸಿದ್ರು. ಗಣೇಶ ಟೆಂಪಲಲ್ಲಿ ದೇವರನ್ನ ಕೂರಿಸ್ಬಿಟ್ಟು ಈ ಥರ ಅಲಂಕಾರ ಮಾಡಿದರು. ನಿಜವಾಗ್ಲೂ ಎರಡು ಕಣ್ಣು ಸಾಲ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್ ಅಂತೂ. ಆ್ಯಂಡ್ ಹೆಣ್ಮಕ್ಳೆಲ್ಲ ಕಲಶ ಎತ್ಕೊಂಡ್ಬರ್ತಾರೆ. ಆ ಕಲಶನೆಲ್ಲ ಹಿಂಗೆ ಇಟ್ಬಿಟ್ಟು ದೇವರಿಗೆ ಕಲಶಕ್ಕೆ ಮತ್ತು ಆಲಕ್ಕೆ ಬರೋದಕ್ಕೆ ಪೂಜೆ ಮಾಡ್ತಾಯಿದ್ದಾರೆ. ಮತ್ತು ಅವ್ರ ಮನೆಗೆ ಎತ್ಕೊಂಡು ಹೋಗ್ತಾರೆ. ಒಂದು ದಿವಸ ಅವ್ರ ಮನೇಲಿ ಇಟ್ಕೊಂಡು ನೆಕ್ಸ್ಟ್ ಡೇ ದೇವ್ರನ್ನ ಎತ್ತು ಕಳಿಸ್ತಾರೆ. ಅದಕ್ಕೆ ಇವಾಗ ಕರ್ಕೊಂಡು ಹೋಗೋದಕ್ಕೆ ಪಟಾಕಿ ಎಲ್ಲ ಹೊಡೆದು ಬಿಟ್ಟು ದೇವ್ರನ್ನ ಎತ್ಕೊತಾ ಇದ್ದಾರೆ. ದೇವ್ರನ್ನ ಎತ್ಕೊತಾರಲ್ವ, ಅವರಂತೂ ನಿಜವಾಗ್ಲೂ ತಲೆ ಮೇಲೆ ಇಟ್ಕೊಂಡು ಕೈ ಯೂಸ್ ಮಾಡ್ತಿರೋದೇ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ಬೋದು. ಇವಾಗ ಪೂಜೆ ಮಾಡಿಬಿಟ್ಟು ದೇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ಈ ಥರ ಕಲಶ ಎಲ್ಲ ಮತ್ತೆ ವಾಪಸ್ ಎತ್ಕೊಂಡು ಹೋಗಿ ಮನೆಯಲ್ಲಿ ಮತ್ತೆ ಪೂಜೆ ಮಾಡಿ ನಮ್ಮ ಏರಿಯವ್ರು ಎಲ್ಲರೂ ಹೋಗಿದ್ವಿ. ಪೂಜೆ ಅಂತೂ ಅಷ್ಟು ಚೆನ್ನಾಗಿ ಮಾಡಿಸ್ಕೊಂಡು ಕೊಟ್ಟಿದ್ರು. ಮತ್ತು ಈ ಥರ ಕಲಶ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದಾರಲ್ವ, ರೋಡಲ್ಲಿ ಸ್ವಲ್ಪ ಹೊತ್ತು ಸ್ಟಾಪ್ ಮಾಡಿಸ್ಬಿಟ್ಟು ದೇವ್ರನ್ನ ಈ ಥರ ಡ್ಯಾನ್ಸ್ ಮಾಡಿಕೊಂಡು ಎತ್ಕೊಂಡು ಹೋಗ್ತಾರೆ. ಅದು ನೋಡೋದಕ್ಕಂತೂ ಸೀರಿಯಸ್ಸಾಗಿ ಸಖತ್ತಾಗಿದೆ. ಅಂದರೆ ಫೀಲಿಂಗ್ ಅಂತೂ ನಿಜವಾಗ್ಲೂ ಅವರಂತೂ ನಿಜವಾಗ್ಲೂ ಒಂದು ಚೂರು ಕೈ ಇಟ್ಕೊಂಡಿದ್ದೀರಾ, ದೇವ್ರನ್ನ ಇಟ್ಕೊಂಡಿದ್ದೀರಾ, ಹಂಗೆ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ ಅಂತ. ನೋಡ್ತಾ ಇದ್ದೀರಲ್ಲ, ನೋಡಿ ವಾಚ್ ಮಾಡಿ, ನಾನು ಮತ್ತೆ ಮಾತಾಡ್ತೀನಿ, ಓಕೆನಾ? ನೋಡಿದ್ರಲ್ಲ, ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನನಗೆ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊತಾ ಇದ್ದೀನಿ. ಏನಾದರೂ ಸ್ವಲ್ಪ ಟಮಟೆ ಸೌಂಡಲ್ಲಿ ನನ್ನ ವಾಯ್ಸ್ ಏನಾದರೂ ಕೇಳಿಸ್ಲಿಲ್ಲ ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ನೆಕ್ಸ್ಟ್ ಏನು ಮಾಡ್ತಾ ಇದ್ದಾರೆ ಅಂದರೆ, ಈ ಥರ ಎಲ್ಲರೂ ಗಾಡಿನ ಇಟ್ಕೊಂಡು ಅದ್ರ ಮೇಲೆ ಹತ್ತುಬಿಟ್ಟು ಡ್ಯಾನ್ಸ್ ಮಾಡ್ತಾರಂತೆ. ನಾನು ಕೇಳಿಬಿಟ್ಟು ನಿಜವಾಗ್ಲೂ ಶಾಕ್ ಆಗುತ್ತೆ, ಹಿಂಗೆಲ್ಲ ಮಾಡ್ತಾರಾ ಅಂತ. ಬಟ್ ನೋಡಿ, ಹತ್ತದ ಇದ್ದಾರೆ ಗಾಡಿ ಮೇಲೆ, ಅದ್ರ ಮೇಲೆ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಅಂದರೆ ಹೂವು ಎಲ್ಲ ಚೆಲ್ಬಿಟ್ಟು ಅವರಿಗೆ ದೇವ್ರನ್ನ ಎತ್ತಿಬಿಟ್ಟು ಆ ಥರ ಮೇಲೆ ಡ್ಯಾನ್ಸ್ ಮಾಡ್ತಾರಂತೆ. ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಈ ಥರ ಎಲ್ಲ ಮಾಡೋದನ್ನು. ಅದಕ್ಕೆ ನಾನು ಸ್ವಲ್ಪ ಶಾಕ್ ಆಗಿದೆ. ನನಗೆ ಗೊತ್ತಿಲ್ಲ ದೇವರು ನನ್ನ ಮೇಲೆ ಬರ್ತಾರೇನೋ, ಆ ಶಕ್ತಿನ ಅವರು ಕೊಡ್ತಾರೇನೋ ಅಂತ. ನಂಗೆ ಸೀರಿಯಸ್ಸಾಗಿ ನಿಜಾನೋ ಸುಳ್ಳ ನನಗೆ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ನನಗೆ ಹೇಳಿ, ಓಕೆನಾ? ನೋಡಿ, ಈ ಥರ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಡ್ಯಾನ್ಸ್ ಅಂತೂ ಚೆನ್ನಾಗಿ ಮಾಡ್ತಿದ್ದಾರೆ. ದೇವರೇ ಬಂದು ಡ್ಯಾನ್ಸ್ ಮಾಡ್ತಾಯಿದ್ದಾರೇನೋ ಅಂತ ಅಂದ್ಕೋಬೇಕು, ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಎಷ್ಟು ಬ್ಯಾಲೆನ್ಸಿಂಗಾಗಿ ಮಾಡ್ತಾಯಿದ್ದಾರೆ ಅಂದರೆ ನಿಜವಾಗ್ಲೂ ಸೂಪರ್ ಅಂತಲೇ ಹೇಳ್ಬೋದು ಅವ್ರ ಬಗ್ಗೆ. ಆ್ಯಂಡ್ ಈ ಥರ ಏನೇ ಹಾಕ್ಬಿಟ್ಟು ಅದ್ರ ಮೇಲೆ ಹೋಗಿ ಡ್ಯಾನ್ಸ್ ಮಾಡ್ತಾರಂತೆ. ಈ ಡ್ಯಾನ್ಸ್ ಮಾತ್ರ ಸರಿಯಾಗಿ ಮಾಡ್ತಾಯಿದ್ದಾರೆ, ಅಷ್ಟು ಚೆನ್ನಾಗಿದೆ. ಸೂಪರ್ ಅಂತಲೇ ಹೇಳ್ಬೋದು. ಲಾಸ್ಟ್ಗೆ ಹತ್ತುಬಿಟ್ಟು ಅಲ್ಲಿ ಡ್ಯಾನ್ಸ್ ಮಾಡ್ತಾರಂತೆ. ನಿಜವಾಗ್ಲೂ ಎಷ್ಟು ಬ್ಯಾಲೆನ್ಸ್ ಇದ್ರೇನಲ್ವಾ ಅದೆಲ್ಲ ಮಾಡೋಕ್ಕಾಗೋದು ಅನಿಸುತ್ತೆ ನನಗೆ. ಆ್ಯಂಡ್ ಈ ಥರ ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಮತ್ತು ದೇವ್ರನ್ನ ಇಲ್ಲೆಲ್ಲ ಪೂಜೆ ಮಾಡಿಬಿಟ್ಟು ಮತ್ತು ಮನೆ ಒಳಗಡೆಗೆ ಎತ್ಕೊಂಡು ಹೋಗ್ತಾರಂತೆ. ಎತ್ಕೊಂಡು ಹೋಗ್ಬಿಟ್ಮೇಲೆ ಅಲ್ಲಿ ಮನೆಯಲ್ಲಿ ದೇವ್ರನ್ನ ಕೂರಿಸ್ಬಿಟ್ಟು ಅಲ್ಲಿ ಪೂಜೆ ಮಾಡಿಬಿಟ್ಟು ಆಮೇಲೆ ಪ್ರಸಾದ ಎಲ್ಲ ಹಾಕ್ಸಿದ್ರು. ಏರಿಯಾ ಪೂರ್ತಿನೇ ಹಾಕ್ಸಿದ್ರು ಅಂತ ಅಂದ್ಕೊಳ್ಳಿ. ಅಷ್ಟು ಚೆನ್ನಾಗಿ ಮಾಡಿದ್ರು. ಮತ್ತು ಮನೆಗೆ ಎತ್ಕೊಂಡು ಪೂಜೆ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.